ಕೊಟ್ಟಿದ್ದಾರೆ ಅಂತ ಚರಿತ್ರೆಯಲ್ಲಿ ಅಂಡಮಾನಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿದೆ ಎಲ್ಲ ಚರಿತ್ರೆ ಅದನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆಲ್ಲ. ಅಂತ ಒಂದು ಪರಿಸ್ಥಿತಿ ಫ್ರೀಯಾಗಿ ಓಡಾಡುವಂಥ ಜಾಗದಲ್ಲಿ ಬಿಟ್ಟಿದ್ದಾರೆ. ನಾವು ಚೆನ್ನಾಗಿ ಊಟ ಮಾಡ್ತಾ ಇದ್ದೀವಿ, ಚೆನ್ನಾಗಿ ನಿದ್ದೆ ಹೋಗ್ತಾ ಇದ್ದೀವಿ, ಆರಾಮಾಗಿ ಕಾರುಗಳಲ್ಲಿ ಓಡಾಡ್ತಾ ಇದ್ದೀವಿ, ಇಂಥ ಕಟ್ಟಡಗಳಲ್ಲಿ ನಾವಿದ್ದೀವಿ, ಈ AC ರೂಮಲ್ಲಿ ಇದ್ದೀವಿ, ಇಂಥ ಫೋನ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದೀವಿ, ಇಂಥ ಬಟ್ಟೆಗಳು ಹಾಕಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಅದಕ್ಕೊಂದು ದೇವರ ರೂಪದಲ್ಲಿ ಇರ್ತಕ್ಕಂಥ ನಮ್ಮ ಅಂಬೇಡ್ಕರ್ ಸಾಹೇಬರು ಇದಕ್ಕೆಲ್ಲ ಇವತ್ತು ಇಷ್ಟು ಆರಾಮಾಗಿರ್ಬೇಕು ಅಂದ್ರೆ ಹಳೇದು ಬಿಫೋರ್ ಇಂಡಿಪೆಂಡೆನ್ಸ್ ತಿಳ್ಕೊಳ್ಳಿ ನಮ್ಗೆ ಏನು ಕಷ್ಟ ಇತ್ತು, ಆಫ್ಟರ್ ಇಂಡಿಪೆಂಡೆನ್ಸ್ ತಿಳ್ಕೊಳ್ಳಿ ನಾವೇನು ಸುಖದಲ್ಲಿದ್ದೀವಿ, ಇಷ್ಟೇ ಸಾಕು. ನಾವು ಬೇರೆ ಏನು ತಿಳ್ಕೊಡೋದು ಬೇಡ. ಆವಾಗ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಚರಿತ್ರೆ ನಾನು ಉಳಿಬೇಕು. ಈ ಕೋಲಾರ ತಾಲೂಕಲ್ಲಿ ಅನೇಕ ದೊಡ್ಡವರು IAS ಆಫೀಸರ್ಸು, ಲಾಯರ್ಸು, KS ಆಫೀಸರ್ಸು ಎಷ್ಟೋ ಜನ ಇದರಲ್ಲಿ ಇವತ್ತು ನಮ್ಮ ಹೌಗೌಜದ ಜಿಲ್ಲೆಯ ನಮ್ಮ ಎನ್ಫೋಸಿಸ್ ನಾರಾಯಣಮೂರ್ತಿಯವರಾಗ್ಬೋದು, ನಮ್ಮ ಈ ಭಾಗದ ಅನೇಕ ಹಿರಿಯರು ಪೊಲಿಟಿಷಿಯನ್ಸು ರಾಜಕಾರಣಿಗಳಾಗ್ಬೋದು, MV ಕೃಷ್ಣಪ್ಪನವರಾಗ್ಬೋದು, T ಚೆನ್ನಯ್ಯನವರಾಗ್ಬೋದು, ಲತೀಫ್ ಸಾಬ್ ಆಗ್ಬೋದು, ಆಮೇಲೆ ನಮ್ಮ MV ವೆಂಕಟನವರಾಗ್ಬೋದು, ಇವಾಗ ರಮೇಶ್ ಕುಮಾರ್ ಇದ್ದವರಾಗ್ಬೋದು, ಎಲ್ಲರೂ ಇಂಥ ಹಿರಿಯ ಮುಖಂಡರನ್ನೆಲ್ಲ ಈ ಜಿಲ್ಲೆಯಲ್ಲಿ ಹುಟ್ಟಿ ಅನೇಕ ಬುದ್ಧಿವಂತಿಕೆಯಿಂದ ಹೋಗಿರುವಂಥ ಜಿಲ್ಲೆ ಇದು. ಇಂಥ ಜಿಲ್ಲೆಯಲ್ಲಿ ಈ ಜಾಗದಲ್ಲಿ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡೋದ್ರ ಒಂದು ಅರ್ಥ ಇದೆ. ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶ ತಗೊಂಡು ನಾವು ಮಾಡಿದ್ವಿ ಇದನ್ನು. ಇದು ಇಷ್ಟೆಲ್ಲ ಮಾಡ್ಕೊಂಡು ಬರ್ಬೇಕಂದ್ರೆ ಜಿಲ್ಲಾಧಿಕಾರಿ ನಾವು ಕುತ್ಕೊಂಡು ಮಾತಾಡ್ಬೇಕು, ಹಿಂಗೆ ಮಾತಾಡ್ತಾ ಇದ್ವಿ. ಎಲ್ಲರೂ ನನ್ನ MLA ಅನುದಾನದಲ್ಲಿ 25 ಲಕ್ಷ ಕೊಡಬೇಕು, ನಜೀರಣ್ಣವರು 12 ಲಕ್ಷ, ಅನಿಲನ್ನ 12 ಲಕ್ಷ ಅಂದಾಗ ಆಮೇಲೆ ಅನಿಲನ್ನೇ 25 ಲಕ್ಷ ಕೊಟ್ಟರು. ಆಮೇಲೆ ನಾನು ಹೇಳಿದೆ ಸರ್ ಎಲ್ಲ ಶಾಸಕರಿಗೂ ಕೊಡಿ, ಎಲ್ಲ ಶಾಸಕರಿಗೂ ಮಾಹಿತಿ ಕೊಡಿ, ಎಲ್ಲರೂ ಏನೇನು ಮಾಡ್ತಾರೋ ಮಾಡಲಿ ಅಂತ. ಆಮೇಲೆ ನಾನೇ ಅಂದ್ಕೊಂಡೆ ಯಾಕೆ ಎಲ್ಲರಿಗೂ ಆಗಬೇಕು, ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ ಕೋಲಾರ ಜಿಲ್ಲಾಡಳಿತದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ನಾನೇ ಯಾಕೆ ಮಾಡಬಾರ್ದು ಇಷ್ಟು ಅಂತ ನಾನು ಯೋಚನೆ ಮಾಡಿದೆ. ಒಂದು ಕಡೆ ಮಾಡೋಣ ಅಂತ ಸರಿ ಬೆಳೆದ ಮೊದಲು ಹೇಳ್ಬಿಟ್ಟಲ್ಲ ಎಲ್ಲರಿಗೂ ಹೇಳಿ ಸರ್ ಅಂತ ಹೇಳಿದೆ. ಹೇಳ್ಬೋದು ಆಯ್ತು, ನಾನು ಎಲ್ಲರಿಗೂ ಮಾಹಿತಿ ಕೊಟ್ಟು ನಮ್ಮ ದುಡ್ಡೆಲ್ಲ ಕೊಡ್ತೀವಿ ಸರ್, ನಾವು ಮಿಕ್ಕಿದ್ದೇನಾದ್ರು ಬ್ಯಾಲೆನ್ಸ್ ಇದ್ರೆ ಹೇಳಿ ನಾನೇ ಕೊಟ್ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಮೆಟ್ಲು ಇಟ್ಕೊಂಡು ಬರ್ಬೇಕಂದ್ರೆ ಯೋಚನೆ ಮಾಡಿದೆ. ನಾನು ಅಲ್ಲಿ ಮಾತಾಡೋದು DC ಅವ್ರ ಹತ್ರ ಕರೆಕ್ಟ್ ಇದೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೋ ಒಂದು ಜಾತಿಗೋ ಒಂದು ಮನುಷ್ಯನಿಗೋ ಸ್ವಂತ ಅಲ್ಲ, ಒಂದು ಜಾತಿಗೋ ಒಂದು ಮನುಷ್ಯನಿಗೋ ಅವರು ಸೀಮಿತ ಅಲ್ಲ. ಇಡೀ ಭಾರತ ದೇಶದಲ್ಲ, ಇಡೀ ವಿಶ್ವಕ್ಕೆ ಬೇಕಾಗಿರುವಂಥ ಒಂದು ಮಹಾನ್ ವ್ಯಕ್ತಿ ಆಯಪ್ಪ. ಆ ಮಹಾನ್ ವ್ಯಕ್ತಿಯನ್ನ ನಾನು ಒಬ್ಬನೇ ಮಾಡೋದಕ್ಕಿಂತ 4 ಜನನೂ ಸೇರ್ಕೊಂಡು ಮಾಡಿ ಇದು ಉತ್ತಮವಾದಂಥ ಕೆಲಸ ಅಂತ ಹೆಸರು ಕೊಡುತ್ತೆ ಇದಕ್ಕೆ ಅಂತೇಳಿ. ಆಮೇಲೆ ಜಿಲ್ಲಾಧಿಕಾರಿಗೆ ಏನು ಹೇಳೋದು ಬೇಡ. ಇವಾಗ ನಾವೇನು ಹೇಳಿದ್ವಿ ಇದು ಪ್ರೋಸೆಸ್ ಆಗಿದೆ. ಎಲ್ಲ ಶಾಸಕರನ್ನು ಕೇಳಿ, ಎಲ್ಲ MLC ಅವ್ರನ್ನು ಕೇಳಿ, ಎಲ್ಲ ಡಿಪಾರ್ಟ್ಮೆಂಟ್ ಇವಾಗ ಗ್ರಾಮ ಪಂಚಾಯತಿಯಿಂದ ನಾವೇನು ತಗೊಂಡಿವಿ ಅಂದರೆ ನಾವೇ ಮಾಡ್ಬೇಕಂದ್ರೆ 1.25 ಕೋಟಿ ದೊಡ್ಡ ವಿಷಯ ಎಲ್ಲ ಮಾಡ್ಬಿಡ್ತೀವಿ ನಾವು. ಗ್ರಾಮ ಪಂಚಾಯತಿಗೂ ಬಾಬಾ ಸಾಹೇಬ್ ಕೊಟ್ಟಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನನೇ ಓಡ್ತಾ ಇರೋದಲ್ಲಿ. ಯಾಕೆ ಅವರು ಭಾಗಸ್ಥರಾಗಬಾರ್ದು? ಅವರು ಭಾಗಸ್ಥರಾಗಬೇಕು. ಇದರಲ್ಲಿ ಎಲ್ಲ ಸಂಸ್ಥೆಗಳು ಭಾಗಸ್ಥರಾಗಬೇಕು. ನಮ್ಮ ಯೋಜನಾ ಪ್ರಾಧಿಕಾರ ಭಾಗಸ್ಥ, ಪಟ್ಟಣ ಪಂಚಾಯತಿ ಭಾಗಸ್ಥ, ಗ್ರಾಮ ಪಂಚಾಯತಿ ಆಗಬೇಕು, EO ಆಫೀಸ್ ಆಗಬೇಕು, ಜಿಲ್ಲಾ ಪಂಚಾಯತಿ ಆಫೀಸ್ ಆಗಬೇಕು, ಜಿಲ್ಲಾಧಿಕಾರಿಗಳ ಕಚೇರಿ ಭಾಗಸ್ಥರಾಗಬೇಕು, ಎಲ್ಲರೂ ಭಾಗಸ್ಥರಾಗಬೇಕು ಉದ್ದೇಶದಿಂದ ಎಲ್ಲರೂ ಸೇರಿ ಇದನ್ನು ಮಾಡೋಣ ಅಂತ. ಆಮೇಲೆ ನಾನು ಸುಮ್ಮನೆ ಆಗ್ಬಿಟ್ಟೆ, ನಾನು ಎಲ್ಲರಿಗೂ ಸ್ವಂತ ಇದು, ನನ್ನೊಬ್ಬನಿಗೆ ಸ್ವಂತ ಅಲ್ಲ, ನಾನು ಒಬ್ಬನೇ ಮಾಡ್ಬೋದು, 1.25 ಕೋಟಿ ದೊಡ್ಡ ವಿಚಾರ ಅಲ್ಲ ಅಂತೇಳಿ ಅವಾಗ ನಾವು ಯೋಚನೆ ಮಾಡಿದಾಗ ಅದೇ ರೀತಿಯಲ್ಲಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮ. ಏನಂದರೆ ನಮ್ಮ ಗುರಿಯೆಲ್ಲ ಒಂದೇ, ಆದರೆ ನಮ್ಮ ಕೈಯಲ್ಲಿ ಏನಾದರೂ ಒಳ್ಳೇದು ಮಾಡ್ತೀವಿ. ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಮನೇಲಿ ಊಟ ಮಾಡ್ಕೊಂಡು ಗಂಜಿಗೆ ನೆಮ್ಮದಿಯಾಗಿ ಮಲಗಿದ ನಿದ್ದೆ ಬರುವಂಥದ್ದನ್ನು ತೊಗೊಳ್ಳೋದಕ್ಕೆ ಆಸೆ. ಅದಕ್ಕೆ ನಮ್ಗೆ ಏನಂತ ಹೇಳಿದ್ರೆ ಯಾವುದೇ ಕೆಲಸ ಮಾಡೋಕ್ಕೋದ್ರು ಈಸಿಯಾಗಿ ಮಾಡ್ಕೊಂಡು ಬರ್ತೀವಿ. ಆರೋಪಗಳು, ಪ್ರತಿ ಆರೋಪಗಳು 100 ಬರ್ಬೋದು. ಅದರಿಂದ ನಾವು ಹೋಗ್ತಾ ಇದ್ರೆ ನಮ್ಮ ಕೆಲಸಗಳು ನಾವು ಮಾಡೋಕ್ಕಾಗೋದಿಲ್ಲ. ಅದರಿಂದ ನಾವು ಹೋಗಬಾರ್ದು. ಮಾತಾಡೋದು ನೀವು ದೊಡ್ಡವರಪ್ಪ, ನೀವು ದೇವರು ಅನ್ಬೇಕು. ನಾವು ಹೋಗ್ತಾ ಇರ್ಬೇಕು, ನಮ್ಮ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಒಳ್ಳೆಯದನ್ನು ನಾವು ಮಾಡೋದು ತುಂಬ ಉತ್ತಮವಾದಂಥ ಕೆಲಸ. ಈ ಜಿಲ್ಲಾಡಳಿತ ಭವನ ಇಲ್ಲಿ ಆಗ್ಬೇಕಂದ್ರೆ ನಾನೇ ಕಾರಣ. ಆಗುತ್ತೆ ಈ ಜಾಗನ ಗುರುತಿಸಿದ್ದೆ ನಾನೇ ಸರ್. ಈ ಜಾಗನ ಗುರುತಿಸಿದ್ದೆ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಹಾಕಬೇಕು ಅಂತ. ಆವತ್ತು ನನ್ನ ಮೇಲೆ ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರು. ನಾನು ರಿಯಲ್ ಎಸ್ಟೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಆಫೀಸ್ನ. ಯಾಕಂದ್ರೆ ಪಕ್ಕದಲ್ಲೇ ಮನೆ ನಂದು, ಅಟ್ಯಾಚ್ ಮನೆ ಇರೋದು ನಂದು. ಇಲ್ಲಿ ಮನೆ ಇದ್ದಲ್ಲ ನಂದು, ಅವ್ರು ರಿಯಲ್ ಎಸ್ಟೇಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಆದರೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ನಂದು 1 ಗುಂಟೆನೂ ಜಾಗ ಇಲ್ಲ ಸರ್.